ಓಕೆ, ಇವರಿಬ್ಬರ ಲೆಕ್ಕಾಚಾರದ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಹೇಳಿದ್ರು, ನಾನು ಇಲ್ಲೇ ಜಮೀನು ತಗೋತೀನಿ, ಇಲ್ಲೇ ಮನೆ ಕಟ್ಟಿಸ್ತೀನಿ, ಇಲ್ಲೇ ರೈತನಾಗಿರ್ತೀನಿ. ಅವ್ರು ಸಿಗ್ತಾರಾ ಹಾಗಾದ್ರೆ? ಮಂಡ್ಯದಲ್ಲೇ ಜಮೀನು ಖರೀದಿಸಿ ಇಲ್ಲೇ ಮನೆ ಕಟ್ತೀನಿ ಅಂತ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ. ಮಂಡ್ಯ ಅಳಿಯ ಆಗ್ತಾರೆ ಅಂತ JDS ನಾಯಕರಿಂದ ಕರೆಸ್ಕೊಂಡಿದ್ರು ನಿಖಿಲ್. ಈಗ ಅವರು ಏನು ಮಾಡ್ತಾರೆ? ಪ್ರಚಾರದ ವೇಳೆ DC ತಮ್ಮಣ್ಣ ಅವರ ನಿವಾಸದಲ್ಲೇ ಉಳ್ಕೊಂಡಿದ್ರು ನಿಖಿಲ್ ಕುಮಾರಸ್ವಾಮಿ. ಮದ್ದೂರು ತಾಲೂಕಿನ KM ದೊಡ್ಡಿಯಲ್ಲಿರ್ತಕ್ಕಂಥ DC ತಮ್ಮಣ್ಣ ಅವರ ನಿವಾಸದಲ್ಲೇ ಉಳ್ಕೊಂಡಿದ್ರು. ಅಲ್ಲಿಂದಲೇ ಪ್ರಚಾರಕ್ಕೆ ಹೋಗಿ ಬಂದು ಮಾಡ್ತಾ ಇದ್ರು. ಈಗ ಅವರು ಏನು ಮಾಡ್ತಾರೆ? ಮುಂದಿನ 1 ತಿಂಗಳು ಮಂಡ್ಯದಲ್ಲಿ ಜನರ ಕೈಗೆ ಸಿಗ್ತಾರಾ? ಚುನಾವಣೆ ಮುಗಿತು, ಉಸ್ಸಪ್ಪ ನಾನು ರೆಸ್ಟ್ ತಗೋಬೇಕು ಅಂತಂದ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಡ್ತಾರ? ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ರೆ ಆನಂತರ ಕೂಡ ಇವರು ಜನರ ಸಂಪರ್ಕದಲ್ಲಿ ಇರ್ತಾರಾ? ಮಂಡ್ಯದಲ್ಲೇ ಇರ್ತಾರಾ? ಕುಮಾರಸ್ವಾಮಿ ಅವರು ಹೇಳಿದ್ರು, ನನ್ನ ಮಗನನ್ನ ಗೆಲ್ಲಿಸ್ಕೊಡಿ, ಅವನು ಇಲ್ಲೇ ಇರ್ತಾನೆ, ನಿಮ್ಮ ಸೇವೆ ಮಾಡ್ತಾನೆ, ಕೊನೆಗೆ ಇಲ್ಲೇ ಮಣ್ಣಾಗ್ತಾನೆ ಅನ್ನೋ ತನಕನೂ ಕೂಡ ಮಾತಾಡ್ಬಿಟ್ಟಿದ್ರು. ಈ ಮಾತುಗಳು ಮತ ಹಾಕೋಕ್ಕೆ ಮೊದಲಿನ ಮಾತುಗಳ, ಆದರೆ ಅದೇ ಮಾತುಗಳನ್ನು ಈಗ ಉಳಿಸ್ಕೊಳ್ತಾರಾ ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನನ್ನ ಕೊಲೀಗ್ ಸಂತೋಷ್ ಮಂಡ್ಯದಿಂದ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಸಂತೋಷ್, ಚುನಾವಣೆ ಅಂತಂದ ಮೇಲೆ 10 ಅಭ್ಯರ್ಥಿಗಳಿರಲಿ, 20 ಅಭ್ಯರ್ಥಿಗಳಿರಲಿ, ಗೆಲ್ಲೋರು ಒಬ್ಬರೇನೆ. ಸುಮಲತಾ ಬೇಕಾದರೂ ಗೆಲ್ಲಬಹುದು, ನಿಖಿಲ್ ಬೇಕಾದರೂ ಗೆಲ್ಲಬಹುದು. ಆದರೆ ಜನರ ನಿರೀಕ್ಷೆಗಳೇನಿದೆ ಮಂಡ್ಯದಲ್ಲಿ ಅಂತ? ಅರವಿಂದ್, ಸಹಜವಾಗಿ ಏನಿಬ್ರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ನಾವು ಮಂಡ್ಯದಲ್ಲೇ ಇರ್ತೀವಿ ಅಂತೇಳಿ ಸುಮಲತಾ ಅವರು ಮಂಡ್ಯದಲ್ಲಿ ಚಾಮುಂಡೇಶ್ವರಿ ನಗರದಲ್ಲಿ ಬಾಡಿಗೆ ಮನೆ ಮಾಡ್ತಾರೆ. ಮತ್ತೊಂದು ಕಡೆ ನಿಖಿಲ್ ಕೂಡ ಒಂದು ಮಾತು ಹೇಳ್ತಾರೆ, ಇಲ್ಲೇ ಜಮೀನು ತೆಗೆದು ಮನೆನೂ ಕಟ್ತೀನಿ ಅಂತೇಳಿ. ಈಗ ಮಂಡ್ಯ ಜನರ ಪ್ರಶ್ನೆ ಅದು, ನೀವು ಸೋಲ್ತಿರೋ ಗೆಲ್ತಿರೋ ಗೊತ್ತಿಲ್ಲ, ಚುನಾವಣೆ ಈಗ ಮುಗಿದಿದೆ, ಚುನಾವಣೆ ಮುಗಿದ ನಂತರ ನೀವು ಇಲ್ಲೇ ಇರ್ತೀರಾ ಅಂತಕ್ಕಂಥ ಒಂದು ಚರ್ಚೆಯನ್ನು ಶುರು ಮಾಡಿದ್ದಾರೆ. ಈ ರಿಸಲ್ಟ್ ಬಂದ ನಂತರ ಅವ್ರು ಬರೋದು ಬೇರೆ, ಆದರೆ ರಿಸಲ್ಟ್ ಬರೋದಕ್ಕೆ ಇನ್ನೂ ಕೂಡ 1 ತಿಂಗಳು ಸಮಯಾವಕಾಶ ಇದೆ. ಈ 1 ತಿಂಗಳಲ್ಲಿ ಅವ್ರು ನಿಜವಾಗ್ಲೂ ಮಂಡ್ಯದಲ್ಲಿ ನೆಲೆಸ್ತಾರಾ ಅಥವಾ ಬೆಂಗಳೂರಿಗೆ ಹೋಗ್ತಾರಾ ಅಂತಕ್ಕಂಥ ಚರ್ಚೆ ಈಗಾಗಲೇ ಮಂಡ್ಯದಲ್ಲಿ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ನಿಖಿಲ್ ಅವರು ಜಮೀನ್ ತಗೊಳ್ತೀನಿ, ಮನೆ ಕಟ್ತೀನಿ ಅಂತ ಹೇಳಿದ್ರು, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆ ಎಷ್ಟಾಗಿದೆ ಅಂತ ಮಂಡ್ಯ ಜನಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ಮಂಡ್ಯದ KM ದೊಡ್ಡಿಯಲ್ಲಿ ಇರ್ತಕ್ಕಂತಹ DC ತಮ್ಮಣ್ಣ ಅವರ ಮನೆಯಲ್ಲಿ ನಿಖಿಲ್ ಅವರು ವಾಸ್ತವ್ಯ ಹೂಡಿದ್ರು. ಈಗ ಚುನಾವಣೆ ಮುಗಿದಿದೆ, ಚುನಾವಣೆ ಮುಗಿದ ನಂತರ ಅವರು ಅಲ್ಲೇ ಇದ್ದು ಮಂಡ್ಯದಲ್ಲೇ ಓಡಾಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗ್ತಾರಾ, ರಿಸಲ್ಟ್ ಬರೋ ಟೈಮ್ಗೆ ಸರಿಯಾಗಿ ಬರ್ತಾರಾ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದೆ. ಅದ್ರ ಜೊತೆಗೆ ಸುಮಲತಾ ಅವರು ಬೆಂಗಳೂರಿನಲ್ಲಿ ಇರ್ತಾರಾ, ಮಂಡ್ಯದಲ್ಲಿ ಇರ್ತಾರಾ ಅಥವಾ ಆಗಾಗ ಮಂಡ್ಯಕ್ಕೆ ಬಂದು ಹೋಗ್ತಾರಾ ಅಂತಕ್ಕಂತಹ ಪ್ರಶ್ನೆ, ಚರ್ಚೆ ಎರಡೂ ಕೂಡ ಮಂಡ್ಯ ಜನರಲ್ಲಿ ಇದೆ. ಮತ್ತೆ ಒಂದ್ ವೇಳೆ ಏನಾದರೂ ಇವರು ಮಂಡ್ಯದಲ್ಲಿ ಇರಲಿಲ್ಲ ಅಂದ್ರೆ ಸಹಜವಾಗಿ ಇವರು ಚುನಾವಣೆಗೆ ಅಷ್ಟೇ ಬಂದಿದ್ರು ಅಂತಕ್ಕಂಥ ಒಂದು ತಪ್ಪು ಸಂದೇಶ ಕೂಡ ಹೋಗುತ್ತೆ. ಮುಂದೆ ಯಾವುದೇ ಚುನಾವಣೆಗೆ ಬಂದರೂ ಕೂಡ ಜನ ಇವರನ್ನು ನಂಬೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಇವರು ಏನ್ ಮಾಡ್ತಾರೆ, ಮಂಡ್ಯದಲ್ಲಿ ನೆಲೆಸ್ತಾರಾ ಇಲ್ವಾ ಅನ್ನೋದೇ ಈಗ ಸದ್ಯದ ಕುತೂಹಲ ಆಗಿದೆ ಅಂತ ಹೇಳ್ಬೋದು. ಅರವಿಂದ್. ಓಕೆ ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.